ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಇವತ್ತು ಅಸ್ಥಿಪಂಜರಕ್ಕಾಗಿ ಶೋಧ. ಬಂಗ್ಲಗುಡ್ಡದ 13ನೇ ಪಾಯಿಂಟ್ನತ್ತ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ. 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ಕಾರ್ಯವನ್ನು ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜಿಪಿಆರ್ ಅನ್ನ ಬಳಕೆ ಮಾಡಿಕೊಳ್ತಾರಾ ಅನ್ನೋ ಪ್ರಶ್ನೆ ಇದೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ತಂತ್ರಜ್ಞಾನ ಬಳಕೆಗೆ ಚಿಂತಿಸಲಾಗಿದೆ ಅನ್ನೋ ಮಾಹಿತಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ. 13ನೇ ಪಾಯಿಂಟ್, ಯಾಕಂದ್ರೆ 13ನೇ ಪಾಯಿಂಟ್ನಲ್ಲೇ ಅನೇಕ ಶವಗಳನ್ನು ಹೂತಿರುವುದಾಗಿ ದೂರುದಾರ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಜಿಪಿಆರ್ ಅನ್ನ ಬಳಕೆ ಮಾಡಿ ಅಂತ ಹೇಳಿ ದೂರುದಾರ ವಕೀಲರು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಬಳಿ ಮನವಿಯನ್ನ ಮಾಡಿಕೊಂಡಿದ್ರು. ಆ ಮನವಿಗೆ ಪುರಸ್ಕಾರ ಸಿಗುತ್ತಾ ಇವತ್ತು ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಶೋಧ ಕಾರ್ಯವನ್ನು ನಡೆಸ್ತಾರಾ ಅನ್ನೋದ್ರ ಬಗ್ಗೆ ತೀವ್ರ ಕುತೂಹಲ ಇದೆ. ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡ್ರೆ ಆಗಿರುವಂತಹ ಪ್ರಮೇಯವೇ ಬರೋದಿಲ್ಲ. ಆ ಜಿಪಿಆರ್ ಟೆಕ್ನಾಲಜಿಯ ಮೂಲಕವೇ ಮೂಳೆಯನ್ನ ಪತ್ತೆ ಹಚ್ಚಬಹುದು ಅನ್ನೋದು ಈ ಒಂದು ತಂತ್ರಜ್ಞಾನದ ಲಾಭವಾಗುತ್ತೆ. ಜಿಪಿಆರ್ ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್. ಈ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಳ್ಳುವ ಮೂಲಕ ಅಸ್ಥಿಪಂಜರವನ್ನ ಪತ್ತೆ ಹಚ್ಚುವ ಸಾಧ್ಯತೆ, ಭೂಮಿಯ ಅಡಿ ಹುದುಗಿರುವಂತಹ ಅಸ್ಥಿಪಂಜರಗಳ ಪತ್ತೆಗೆ ಸಹಕಾರಿಯಾಗುತ್ತೆ. ಪಾಯಿಂಟ್ ನಂಬರ್ 13ರಲ್ಲಿ ಪರೀಕ್ಷೆಯನ್ನು ನಡೆಸಲು ಎಸ್ಐಟಿ ಅಧಿಕಾರಿಗಳು ಚಿಂತಿಸಿದ್ದಾರೆ. ಪಾಯಿಂಟ್ 13ರ ಜಾಗದಲ್ಲಿ ಹೆಚ್ಚು ವಿದ್ಯುತ್ ಕಂಬಗಳಿವೆ. ಹೀಗಾಗಿ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಶೋಧ ನಡೆಸುವ ಸಾಧ್ಯತೆ ದಟ್ಟವಾಗಿದೆ. 6ನೇ ಪಾಯಿಂಟ್ ಬಿಟ್ರೆ ಇನ್ನು 11A ಅಂತ ಹೇಳಿ ಗುರುತು ಮಾಡಿಕೊಂಡಿರುವಂತಹ ಬಂಗ್ಲಗುಡ್ಡದ ಮೇಲ್ಮೈ ಭಾಗದಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರಗಳ ಹೊರತಾಗಿ ಬೇರೆ ಯಾವ ಪಾಯಿಂಟ್ನಲ್ಲೂ ಕೂಡ ಅಸ್ಥಿಪಂಜರದ ಕಳೆಬರಹ ಅವಶೇಷಗಳು ಪತ್ತೆಯಾಗಿಲ್ಲ. 13ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಇದೆ. 13ನೇ ಪಾಯಿಂಟ್ನಲ್ಲಿ ಸಾಕಷ್ಟು ಶವಗಳನ್ನು ಹೂತಿದ್ದೀನಿ, ಮೊದಲು ಅಲ್ಲೇ ಚೆಕ್ ಮಾಡಿ ಅಂತ ದೂರುದಾರ ಕೂಡ ಹೇಳಿದ್ದ. ಈಗ 13ನೇ ಪಾಯಿಂಟ್ನತ್ತ ಎಸ್ಐಟಿ ಅಧಿಕಾರಿಗಳು ಬರ್ತಾ ಇರೋದ್ರಿಂದ, ಜಿಪಿಆರ್ ಬಳಕೆ ಮಾಡಿಕೊಳ್ಳೋ ಬಗ್ಗೆ ಚಿಂತನೆ ಇರೋದ್ರಿಂದ ಕುತೂಹಲ ಹೆಚ್ಚಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳ ಎಂಟ್ರಿ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳದತ್ತ ಎಸ್ಐಟಿ ಅಧಿಕಾರಿಗಳು ಆಗಮಿಸುತ್ತಾರೆ. 9ನೇ ದಿನದ ಶೋಧ ಕಾರ್ಯಕ್ಕೆ ಎಸ್ಐಟಿ ಅಧಿಕಾರಿಗಳಿಂದ ಈಗಾಗಲೇ ತಯಾರಿ ಕೂಡ ನಡೆದಿದೆ. 11, 12 ಆದಮೇಲೆ 13ನೇ ಪಾಯಿಂಟಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಂಗ್ಲಗುಡ್ಡದ ಸುತ್ತಮುತ್ತಲಿನ ಪ್ರದೇಶದಲ್ಲಿಯೇ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ. ನಿನ್ನೆ ಒಂದಷ್ಟು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಪಾಟ್ನಲ್ಲಿ ಗುಂಪು ಘರ್ಷಣೆಯಾಗಿತ್ತು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಇವತ್ತಿನ 13ನೇ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಎಷ್ಟರ ಮಟ್ಟಿಗೆ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುತ್ತೆ ಅನ್ನೋ ಕುತೂಹಲವು ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಇನ್ನು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಹಾಗೆಯೇ ಅಶೋಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪೃಥ್ವಿ ಅವರಿಂದ ಮಾಹಿತಿಯನ್ನ ಪಡೆಯೋಣ. ಪೃಥ್ವಿ, ಗಮನಿಸ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಅಂತ ಹೇಳಿ, ಇವತ್ತು ಈ ಒಂದು ಶೋಧ ಕಾರ್ಯಾಚರಣೆ ಇದೆಯಲ್ಲ ರೋಚಕ ಘಟ್ಟಕ್ಕೆ ಬಂದು ನಿಲ್ಲುತ್ತಾ ಅಂತ 13ನೇ ಪಾಯಿಂಟ್ನಲ್ಲಿ ಶೋಧ ಶುರು ಆದ್ಮೇಲೆ ಅದರ ಜೊತೆಗೆ ಜಿಪಿಆರ್ ಬಳಕೆಯ ಬಗ್ಗೆ ಚಿಂತನೆ ಆಗಿದೆ ಅನ್ನೋ ಮಾಹಿತಿ ಪೃಥ್ವಿ. ಖಂಡಿತ ಮಧುಶ್ರೀ, ಇವತ್ತು GPR ಏನಿದೆ ಅದೊಂದು GPR ಅನ್ನು ಬಳಸ್ಕೊಳ್ಳುವಂತಹ ಸಾಧ್ಯತೆಗಳು ಎಲ್ಲ ರೀತಿಯಲ್ಲಿ ಇರುವಂಥದ್ದು ಅಂತ ಏನಂತ ಹೇಳಿದರೆ, ಆ ಒಂದು 13ನೇ ಪಾಯಿಂಟ್ ಏನಿದೆ 13ನೇ ಪಾಯಿಂಟಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೆಣಗಳನ್ನು ಹೂತಿಟ್ಟಿದ್ದೀನಿ, ಯಥೇಚ್ಛವಾಗಿ ಸಿಗುತ್ತೆ ಅಂತ ಹೇಳಿ ಏನು ಅನಾಮಿಕ ದೂರುದಾರ ಹೇಳಿದ್ದಾನೆ. ಸೊ ಅದರಿಂದಾಗಿ ಅದನ್ನು ಅಲ್ಲಲ್ಲಿ ಡಿಗ್ ಮಾಡೋದ್ರ ಬದಲಾಗಿ ಸ್ವಲ್ಪ GPS-ನಲ್ಲಿ ಸರ್ಚನ್ನು ಮಾಡಿ ಹುಡುಕಿ ಆ ಒಂದು ಕ್ರಮವನ್ನು ಅಂದರೆ ಅದನ್ನು ಶೋಧ ಕಾರ್ಯವನ್ನು ಮಾಡುವಂಥ ಸಾಧ್ಯತೆಗಳು ಕಾಣ್ತಾ ಇರುವಂಥದ್ದು. ಯಾಕೆ ಈ ಒಂದು ನಿರ್ಧಾರಕ್ಕೆ 13ನೇ ಪಾಯಿಂಟ್ನಲ್ಲಿ ಬರಲಾಯಿತು ಅಂತ ಹೇಳಿದರೆ, ಆತ 13ನೇ ಪಾಯಿಂಟು ಜಾಸ್ತಿ ವಿಸ್ತೀರ್ಣ ಕೊಟ್ಟಿರುವಂಥದ್ದು. ಅದಾದ ನಂತರ ಕೆಲವೊಂದು ಇತ್ತೀಚಿನ ಬೆಳವಣಿಗೆಗಳಲ್ಲಿ ಆಗಿರುವಂಥದ್ದು, ಆ ಒಂದು ಪ್ರದೇಶ ಏನಿದೆ ಆತ ತೋರಿಸಿದಂಥ ಪ್ರದೇಶ ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು 5-6 ವರ್ಷದಿಂದ ಇತ್ತೀಚೆಗೆ ಒಂದು 80ರಿಂದ 90-100 ಲೋಡ್ಗಳಷ್ಟು ಮಣ್ಣನ್ನು ಒಂದು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಅಲ್ಲಿ ಹಾಕಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಅದರಿಂದ ಒಂದು 7 ಅಡಿ ಕೆಳಗಡೆ ಮೇಲ್ಗಡೆವರೆಗೂ ಮಣ್ಣು ಬಂದು ಜಾಸ್ತಿ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದಕ್ಕೋಸ್ಕರ ಈಗ ಈ ಒಂದು GPR ತಂತ್ರಜ್ಞಾನವನ್ನು
ಬಳಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ GPR ತಂತ್ರಜ್ಞಾನ ಅಂತ ನೋಡೋದಾದ್ರೆ ಹೆಚ್ಚು ಕಡಿಮೆ 200 ಅಡಿಗಳಷ್ಟು ಕೆಳಗಡೆ, ಭೂಮಿಯಿಂದ 200 ಅಡಿಗಳಷ್ಟು ಕೆಳಗಡೆ ಏನೇನು ಇದೆ ಅಂತ ಎಲ್ಲವನ್ನು ಪತ್ತೆ ಮಾಡುವಂತಹ ತಂತ್ರಜ್ಞಾನ ಇದಾಗಿದೆ. ಎಕ್ಸಾಕ್ಟ್ ಆಗಿ ಆ ಸ್ಕೆಲಿಟನ್ನೇ ಪತ್ತೆ ಮಾಡುತ್ತೆ ಅಂತ ಅಲ್ಲ, ಈ ಒಂದು ಮೆಟಲ್ ಡಿಟೆಕ್ಟರ್ ಟೈಪು, ಮೆಟಲ್ ಇರ್ಬೋದು, ಬೇರೆ ಬೇರೆ ಅಂಶಗಳೇನು ಕಂಡು ಬರುತ್ತೆ ಅಂಥದ್ದನ್ನು ಸಸ್ಪೆಕ್ಟಿವ್ ಆಗಿ ಅದನ್ನು ಕಂಡುಹಿಡಿಯುವಂಥ ಸಾಧನ ಇದಾಗಿದೆ. ಸೊ ಇದು ಕರ್ನಾಟಕದಲ್ಲಿರೋದು ಒಂದು 2 ರಿಂದ 3 ಕಂಪ್ನಿಗಳ ಹತ್ರ ಈ ಒಂದು ತಂತ್ರಜ್ಞಾನ ಇದೆ. ಸೊ ಅವರನ್ನು ಅಪ್ರೋಚನ್ನು ಈಗ ಮಾಡಲಿಕ್ಕೂ ಎಲ್ಲ ರೀತಿ ಸಿದ್ಧತೆಗಳನ್ನು ನಡೆಸಿರುವಂಥದ್ದು. ಅಂದರೆ ಕರ್ನಾಟಕದ ಸರ್ಕಾರದ ಬಳಿ ಇದಿಲ್ಲ. ಸೊ ಅದರಿಂದಾಗಿ ತರಿಸ್ಕೊಂಡ್ರೆ ಸರ್ಕಾರದ ತರಿಸ್ಕೊಳ್ಳೋದಾದರೆ ಕೇಂದ್ರ ಸರ್ಕಾರದಿಂದ ತರಿಸ್ಕೊಳ್ಬೇಕಾಗುತ್ತೆ. ಕರ್ನಾಟಕ ಸರ್ಕಾರದಲ್ಲಿ ಇಲ್ಲ. ಸದ್ಯಕ್ಕೆ ಇಲ್ಲಿ ಬಳಸ್ಕೊಳ್ಳೋದಾದರೆ ಪ್ರೈವೇಟಲ್ಲಿ 2-3 ಕಡೆ, ಇಡೀ ಕರ್ನಾಟಕದಲ್ಲೇ 2-3 ಕಡೆ ಮಾತ್ರ ಇರುವಂಥದ್ದು, ಅಲ್ಲಿ ಬಳಸ್ಕೊಳ್ಬೇಕು, ಅವ್ರ ಹತ್ರ ತರಿಸ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಅದಕ್ಕೆ ಪ್ರತಿ ದಿನದ ಬಾಡಿಗೆನೇ 1.5 ಇಂದ 2 ಲಕ್ಷ ರೂಪಾಯಿ ಕೂಡ ತಗಲುತ್ತೆ ಅನ್ನೋದು ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಆ ಒಂದು ಆರಂಭಿಕ ಹಂತದಲ್ಲೇ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅಂದರೆ 30 ರಿಂದ 40 ಲಕ್ಷದ ಪ್ರಾರಂಭಿಕ ದರನೇ ಇದೆ ಅನ್ನೋದು ಕೂಡ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಸೊ ಇಷ್ಟು ಕಾಸ್ಟ್ ಆಗುವಂಥದ್ದನ್ನು ಇಮಿಡಿಯೇಟ್ ಅದನ್ನ ಬಳಸ್ಕೊಳ್ಳಿಕ್ಕೆ ಸಾಕಷ್ಟು ಚರ್ಚೆಗಳಾಗುತ್ತೆ. ಸರ್ಕಾರದ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಕಂಪ್ನಿ ಜೊತೆ ಅದನ್ನು GPRನ ಬಳಸ್ಕೊಳ್ತೀವಿ ಅಂದರೆ ತೆಗೆದುಕೊಳ್ತೀವಿ ಅಂತ ಹೇಳಿದರೆ ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಅಗ್ರಿಮೆಂಟ್ ಮಾಡ್ಕೊಂಡು ಸರ್ಕಾರಕ್ಕೆ ಪ್ರಪೋಸಲ್ ಇಟ್ಟು ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಅದಾದ ನಂತರ ಅದನ್ನು ಬಳಸಲಿಕ್ಕೆ ಅನುಮತಿ ಈಗ ಸಿಗುವಂಥದ್ದು. ಅಂದರೆ ಇಷ್ಟು ಪ್ರೊಸೀಜರ್ ಆಗಬೇಕಾಗಿರುತ್ತೆ. ಸೊ ಅದರಿಂದ ಇವತ್ತು ಈ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಮೀಟಿಂಗ್ಗಳು ಕೂಡ ಕಳೆದ 2 ದಿನಗಳಿಂದ ನಡೀತಾ ಇರುವಂಥದ್ದು. ನಿನ್ನೆ SIT ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಕೂಡ ಇಲ್ಲಿಗೆ ಬಂದು ಅದರ ಬಗ್ಗೆ ಹಲವಾರು ರೀತಿಯಲ್ಲಿ ಚರ್ಚೆ ಮಾಡಿ ಬೆಂಗಳೂರಲ್ಲಿ ಗೃಹ ಸಚಿವರು ಮತ್ತು CM ಜೊತೆನೂ ಕೂಡ ಈ ಬಗ್ಗೆ ಚರ್ಚೆ ಮಾಡಿ ಬಂದಿರುವಂಥದ್ದು. ಈ ಒಂದು ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ತಾರ ಅಂತೇಳಿ. ಸೊ ಇದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಇವತ್ತಿನ 13ನೇ ನಂಬರ್ನ ಕಾರ್ಯಾಚರಣೆ. ಆ ಪಾಯಿಂಟ್ ನಂಬರ್ 13ರಲ್ಲಿ ಏನು ಕಾರ್ಮಿಕರನ್ನ ಕರೆಸ್ಕೊಂಡು ಅದನ್ನು ಅಗಿಬೇಕಾ ಬೇಡವಾ, ಇಲ್ಲ GPR ಬಂದ ನಂತರ ಅದನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ಅಗಿಯಾಣುವ, ಇಂಥದ್ದೊಂದು ಚರ್ಚೆ ಇನ್ನು ಮೀಟಿಂಗ್ನಲ್ಲಿ ಆಗುತ್ತೆ. ಸೊ ಆ ಒಂದು ಚರ್ಚೆ ಆಗಿ ಅದರಲ್ಲಿ ಏನು ನಿರ್ಧಾರ ಆಗುತ್ತೆ, ಅದಾದ ಬಳಿಕ ಇದನ್ನು ಇವತ್ತು ಅಗಿಬೇಕಾ ಬೇಡವಾ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ಸದ್ಯಕ್ಕೆ ಇದು ಲಾಸ್ಟ್ನೇ ಪಾಯಿಂಟ್, 13ನೇ ಪಾಯಿಂಟ್ ಇವರು ಗುರುತು ಮಾಡಿದಾರೆ, ಲಾಸ್ಟ್ನೇ ಪಾಯಿಂಟ್. ಇವತ್ತು ಅದರ ಕಾರ್ಯಾಚರಣೆ ಆಗುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ನೋಡಬೇಕಾಗಿದೆ. ಮಧುಶ್ರೀ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಪೃಥ್ವಿ. ಇನ್ನು ಮತ್ತೊಂದು ಕಡೆ ಅಶೋಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯೋದು ಫಿಕ್ಸ್. ಈ 13ನೇ ಪಾಯಿಂಟ್ ಆದ್ಮೇಲೆ SIT ಅಧಿಕಾರಿಗಳು ಮುಂದೆ ಏನ್ ಮಾಡ್ತಾರೆ ಅನ್ನೋ ಕುತೂಹಲವೂ ಕೂಡ ಇದೆ. ಏನ್ ಪ್ಲಾನ್ ಇದೆ ಅಂತ SIT ಅಧಿಕಾರಿಗಳ ಮುಂದೆ? ಮಧುಶ್ರೀ, ಈಗಾಗಲೇ ಇವತ್ತೇನು ಧರ್ಮಸ್ಥಳದಲ್ಲಿ ಶವ ಹುತ್ತಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9ನೇ ದಿನದ ಕಾರ್ಯಾಚರಣೆ, ಉತ್ಖನನ ಕಾರ್ಯಾಚರಣೆ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಬೆಳ್ತಂಗಡಿಯಲ್ಲಿರ್ತಕ್ಕಂಥ SIT ಕಚೇರಿಗೆ ಬರ್ತಾ ಇದ್ದಾರೆ. ನಿನ್ನೆ ಪ್ರಣಬ್ ಮೊಹಾಂತಿ, SIT ಮುಖ್ಯಸ್ಥರಾಗಿದ್ದ ಪ್ರಣಬ್ ಮೊಹಾಂತಿ ಮಧ್ಯಾಹ್ನ 11:30 ಸುಮಾರಿಗೆ ಬಂದಿದ್ರು. ರಾತ್ರಿ 8 ಗಂಟೆವರೆಗೂ ಕೂಡ ಬೆಳ್ತಂಗಡಿಯಲ್ಲಿರ್ತಕ್ಕಂಥ SIT ಕಚೇರಿಯಲ್ಲಿ ಅವರು ಮೊಕ್ಕಾಮು ಹೂಡಿದ್ರು. DIG ಅನುಚೇತ್ ಕೂಡ ಅವ್ರ ಜೊತೆಗಿದ್ರು. ಸೊ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಕೂಡ ನಿನ್ನೆ ಕೂಡ ಚರ್ಚೆ ಆಗಿದೆ. ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ ಯಾವ ರೀತಿಯಾಗಿ ಉತ್ಖನನ ಮಾಡಬೇಕೆನ್ನುವಂಥ ಚರ್ಚೆ ಕೂಡ ಆಗಿದೆ. ಅಲ್ಲಿ ಕಿಂಡಿ ಅಣೆಕಟ್ಟು ಇರೋದ್ರಿಂದಾಗಿ ಉತ್ಖನನ ಮಾಡಿದರೆ ಅಲ್ಲಿ ಡ್ಯಾಮ್ಗೂ ಕೂಡ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಧರ್ಮಸ್ಥಳ ಪಂಚಾಯತ್, ಮೆಸ್ಕಾಮು, ನೀರಾವರಿ ಇಲಾಖೆ ಇಂಜಿನಿಯರು, ಸೊ ಎಲ್ಲರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಳಲಾಗಿದೆ. ಇನ್ನು ಪ್ರಮುಖವಾಗಿ ಇವತ್ತು ಫೈನಲ್ ಡೇ, ಅಂದರೆ 13 ಈಗಾಗಲೇ ಗುರುತಿಸತಕ್ಕಂಥ ಪಾಯಿಂಟ್ಗಳಲ್ಲಿ ಒಂದು ವೇಳೆ ಇವತ್ತು ಮುಗಿದ್ರೆ ಇವತ್ತು ಫೈನಲ್ ಡೇ ಆಗಿರೋದ್ರಿಂದಾಗಿ ಸೊ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂಥ ಸಾಧ್ಯತೆ ಕೂಡ ಇದೆ. ಸೊ ಹೀಗಾಗಿ ಪ್ರಣಬ್ ಮೊಹಾಂತಿ ಇನ್ನೂ ಕೂಡ ಮಂಗಳೂರಿನಲ್ಲೇ ಇದ್ದಾರೆ. ಇವತ್ತು ಕೂಡ ಅವರು ಬೆಳ್ತಂಗಡಿ ಬರುವಂಥ ಸಾಧ್ಯತೆ ಇದೆ. ಈಗ ಇನ್ನೇನು ಕೆಲವೇ ಹೊತ್ತಲ್ಲಿ 11 ಗಂಟೆ ಸುಮಾರಿಗೆ ಇಲ್ಲಿಂದ ತಂಡ ಧರ್ಮಸ್ಥಳದ ಹತ್ರ ಹೋಗುತ್ತೆ. ಸೊ ಇವತ್ತಿನ ಕಾರ್ಯಾಚರಣೆ ಮಾಡುತ್ತೆ. ಆದರೆ ಇದಾದ ಬಳಿಕ ಮುಂದೇನು ಮಾಡಬೇಕು ಎನ್ನುವಂಥದ್ದು, ಈಗಾಗಲೇ ಸುಮಾರು 3 ಪ್ರಕರಣ SITಗೆ ಅಡಿಷನಲ್ ಆಗಿ ಹಸ್ತಾಂತರ ಆಗಿರ್ತಕ್ಕಂಥದ್ದು. ಅದರಲ್ಲೂ ಒಂದು ಪ್ರಮುಖವಾಗಿ 2ನೇ ದೂರುದಾರ ನೀಡಿರ್ತಕ್ಕಂಥ ಏನು ದೂರ ಅರ್ಜಿ ಇದೆ, ಅದರ ವಿಚಾರಣೆಯನ್ನು ಕೂಡ SIT ಅಧಿಕಾರಿಗಳು ಮಾಡಬೇಕಾಗಿದೆ. ಸೊ ಇವತ್ತು ಆ ದೂರುದಾರನನ್ನು SIT ಕಚೇರಿಗೆ ಕರೆಸುವಂತ ಸಾಧ್ಯತೆ ಇದೆ. ಆತ ಆರೋಪ ಮಾಡಿರ್ತಕ್ಕಂಥ ವಿಚಾರ ಬಹಳ ಗಂಭೀರವಾದ. ಪೊಲೀಸ್ ಅಧಿಕಾರಿ 15 ವರ್ಷ ಬಾಲಕಿಯ ಶವವನ್ನು ಹೂತು ಹಾಕಿದ್ದಾರೆ ಅಂತೇಳಿ. ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದನ್ನು SIT ಅಧಿಕಾರಿಗಳು ಇವತ್ತು ತಿಳ್ಕೊಳ್ತಾರೆ. ಒಂದು ವೇಳೆ ಅದರಲ್ಲಿ ಸತ್ಯಾಂಶ ಇರೋದು ಹೌದೇ ಅದಲ್ಲಿ ಆತ ಎಲ್ಲಿ ತೋರಿಸ್ತಾನೆ ಆ ಜಾಗದಲ್ಲಿ ಮತ್ತೆ ಅಡಿಷನಲ್ ಆಗಿ ಉತ್ಖನನ ಮಾಡುವಂತ ಸಾಧ್ಯತೆ ಇದೆ. ಸೊ ಅಲ್ಲಿ ಶೋಧ ಕಾರ್ಯವನ್ನು ಮಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ನಿನ್ನೆ ಒಂದೇ ಪಾಯಿಂಟ್ ನಂಬರ್ ಅಡಿಷನಲ್ ಆಗಿ ಏನು ನಿನ್ನೆ 11 ಏನು ಉತ್ಖನನ ಮಾಡಿ ಬಂದಿದ್ರು. 4:15 ಗಂಟೆ ಸುಮಾರಿಗೆ ದೂರುದಾರ, ಅನಾಮಿಕ ದೂರುದಾರದಿಂದ ಆತನು SIT ಕಚೇರಿಗೆ ಕರೆತಂದಿದ್ದು. ಸುಮಾರು 1 ಗಂಟೆಗಳ
ದಿನಗಳ ಕಾಲ SIT ಮುಖ್ಯಸ್ಥರಾಗಿರ್ತಂತ ಪ್ರಣವ್ ಮೋಹಂತಿ ಅನಾಮಿಕ ದೂರುದಾರರನ್ನು ವಿಚಾರಣೆ ಮಾಡಿದ್ದಾರೆ. ಅದಾದ ಬಳಿಕ ಆತ ಮತ್ತೆ ತನ್ನ ವಕೀಲರ ಜೊತೆ ಹೋಗಿದ್ದಾನೆ. ಸೊ ಇವತ್ತು ಮತ್ತೆ ಬರ್ತಾನೆ. ಇವತ್ತು ಕೂಡ ಪ್ರಣವ್ ಮೋಹಂತಿ ಅವರು ಈ ಒಂದು SIT ಕಚೇರಿಗೆ ಬರುವಂತ ಸಾಧ್ಯತೆ ಇದೆ. ಸದ್ಯ ಈವರೆಗೆ ಆಗಿರ್ತಕ್ಕಂಥ ಎಲ್ಲ ಬೆಳವಣಿಗೆ, ತನಿಖೆಯ ಪ್ರಗತಿ ಇರ್ಬೋದು, ಇಲ್ಲಿ ತನಕ ಆಗಿರ್ತಕ್ಕಂಥ ಬೆಳವಣಿಗೆ ಇರ್ಬೋದು, ಎಲ್ಲವನ್ನು ಕೂಡ ಅಧಿಕಾರಿಗಳಿಂದ ಪ್ರಣವ್ ಮೋಹಂತಿ ಅವರು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಈಗ 10 ದಿವಸದಲ್ಲಿ ಆಗಿರ್ತಕ್ಕಂಥ ಕಾರ್ಯಾಚರಣೆಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಸೊ ಕಾದ್ ನೋಡ್ಬೇಕಾಗಿದೆ ಮುಂದಿನ ನಡೆ ಏನಿರುತ್ತೆ SIT ಅಂತೇಳಿ. ಸೊ ಬೇರೆ ಬೇರೆ ವಿಂಗ್ ಅಂದ್ರೆ ಬೇರೆ ಬೇರೆ ತಂಡಗಳಾಗಿ SIT ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾರೆ. ಹಾಗೆ ಸಂಪರ್ಕದಲ್ಲಿರಿ ಅಶೋಕ್, ಮಾಹಿತಿಯನ್ನ ಪಡಿತೀನಿ.